ಹಲೋ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತೆ. ಆ ಒಂದು ಕನಸಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟಗಳನ್ನು ನಾವು ಮಾಡ್ತಾ ಬರ್ತೀವಿ. ಪ್ರತಿನಿತ್ಯದ ನಮ್ಮ ಬದುಕಿನಲ್ಲಿ ಪ್ರತಿನಿತ್ಯ ನಾವು ಕನಸನ್ನು ಕಾಣ್ತಾ ಇರ್ತೀವಿ. ಸೊ ಆ ಒಂದು ಕನಸಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ಲಾನಿಂಗ್ಸ್ನ, ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಂಡಿರ್ತೀವಿ. ಕೆಲವೊಮ್ಮೆ ಕೆಲವು ಸಂದರ್ಭಗಳಲ್ಲಿ ನಾವು ಏನು ಪ್ಲಾನಿಂಗ್ಸ್ನ ಇಟ್ಕೊಂಡಿರ್ತೀವಿ, ಆ ಪ್ಲಾನ್ಸ್ ಎಲ್ಲ ಉಲ್ಟಾ ಆಗ್ಬಿಡುತ್ತೆ. ಸೊ ಅಂತ ಒಂದು ಸನ್ನಿವೇಶ ಬಂದಾಗ ನಾವು ಯಾವ ಥರ ಒಂದು ಆತ್ಮಸ್ಥೈರ್ಯವನ್ನು ಕಳ್ಕೊಳ್ಳದೆ ಮುಂದೆ ನುಗ್ಗಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ನೇಹಿತರೆ, ಇವತ್ತು ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಪಾರ್ಟ್ 1 ಅಲ್ಲಿ ಯೂಟ್ಯೂಬ್ ಒಂದು ಆರಂಭದ ದಿನಗಳಿಂದ ಒಂದು ವರ್ಷದ ಜರ್ನಿಯ ಬಗ್ಗೆ ನಾನು ಪಾರ್ಟ್ 1 ಮುಖಾಂತರ ತಿಳಿಸ್ಕೊಟ್ಟಿದ್ದೆ. ಸೊ ಈಗ ಪಾರ್ಟ್ 2 ಅಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಪಾರ್ಟ್ 1 ಅಲ್ಲಿ ಯೂಟ್ಯೂಬ್ ಆರಂಭದ ದಿನಗಳು ಯಾವ ಥರ ಇತ್ತು, ಯೂಟ್ಯೂಬಲ್ಲಿ ವೀಡಿಯೋಸ್ನ ಯಾವ ಥರ ಅಪ್ಲೋಡ್ ಮಾಡ್ತಾ ಇದ್ದೆ, ಮತ್ತು ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ಸನ್ನಿವೇಶಗಳೇನು. ಸೊ ಸ್ನೇಹಿತರೆ, ಪಾರ್ಟ್ 1 ಆಯಿತು. ಪಾರ್ಟ್ 2 ಅಲ್ಲಿ ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಬಹಳ ಮುಖ್ಯವಾದದ್ದು. ಯಾಕೆಂದರೆ ಬಹಳ ಮುಖ್ಯವಾದದಂದರೆ, ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ, ವೀಡಿಯೋಸ್ನ ಮಾಡ್ತೀವಿ ಕಂಟಿನ್ಯೂಸ್ ಆಗಿ. ಸೊ ವೀಡಿಯೋಸ್ನ ಮಾಡೋದ್ರ ಜೊತೆಗೆ ಒಂದಷ್ಟು ಫ್ರೀ ಆ್ಯಪ್ಸ್ ಮುಖಾಂತರ ನಾವು ಎಡಿಟಿಂಗ್ ಸಹ ಮಾಡ್ತೀವಿ. ಸೊ ಎಡಿಟಿಂಗ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಮಿಸ್ಟೇಕ್ಸ್ನ ನಾವು ಮಾಡ್ತಾ ಇದ್ದೀವಿ. ಸೊ ಸ್ಟಾರ್ಟಿಂಗು ನೀವೇನು ವೀಡಿಯೋಸ್ನ ಮಾಡಿದ್ದೀರಾ, ಅಪ್ಲೋಡ್ ಮಾಡಿದ್ದೀರಾ, ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಂಡ್ಬನ್ನಿ, ಬೇಕಾದ್ರೆ ನೋಡಿ ಎಷ್ಟೊಂದು ಡಿಫ್ರೆನ್ಸ್ ಇರುತ್ತೆ. ಸೊ ಆ ಡಿಫ್ರೆನ್ಸ್ ಇದೆ ಅಂದರೆ ಅದು ಬೆಟರ್ ಅಂತ ಹೇಳ್ಬೋದು. ಯಾಕಂದರೆ ಸ್ಟೆಪ್ ಬೈ ಸ್ಟೆಪ್ ನಾವು ಇಲ್ಲಿ ಕಲಿತಾ ಇರಬೇಕು. ಸ್ಟೆಪ್ ಬೈ ಸ್ಟೆಪ್ ನಮ್ಮ ಚಾನಲ್ ಸಹ ಗ್ರೋತ್ ಆಗ್ತಾ ಇರುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ವ್ಯೂಸು ಸಡನ್ನಾಗಿ ಕಡಿಮೆ ಬರುತ್ತೆ. ಸೊ ಲಕ್ಷಗಳಲ್ಲಿ ಬರ್ತಾ ಇದ್ದಿದ್ದು ವ್ಯೂಸು 1000 ಬರುತ್ತೆ, 1000ಗಳಲ್ಲಿ ಬರ್ತಾ ಇದ್ದಂಥ ವ್ಯೂಸು ಸಡನ್ ಆಗಿ 100, 10, 20 ಈ ತರ ಬಂದ್ಬಿಡುತ್ತೆ. ಸೊ ಇದಕ್ಕೆ ಯಾವುದೇ ರೀತಿಯ ಒಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಆಡಿಯನ್ಸ್ಗೆ ಯಾವ ತರ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ನಾವು ಆಡಿಯನ್ಸ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಕ್ಕಂಥ ವಿಧಾನ ಬಹಳ ಸ್ಪಷ್ಟವಾಗಿರಬೇಕು, ಮತ್ತೆ ಕ್ಲಾರಿಟಿ ಇರಬೇಕಾಗುತ್ತೆ. ಸೊ ಕ್ಲಾರಿಟಿ ಇದ್ದಾಗ ಏನಾಗುತ್ತೆ, ನೆಕ್ಸ್ಟ್ ಆಡಿಯನ್ಸ್ ನಮ್ಮ ವಿಡಿಯೋಸ್ಗೆ ಕಾಯ್ತಾ ಇರ್ತಾರೆ. ಸೊ ನಾವು ಮಿಸ್ಟೇಕ್ ಮಾಡೋದೇನೋ, ಜಸ್ಟ್ ವೀಡಿಯೋಸ್ನ ಮಾಡ್ತೀವಿ, ವೀಡಿಯೋಸ್ನ ಅಪ್ಲೋಡ್ ಮಾಡ್ಬಿಡ್ತೀವಿ, ಯಾವ ಥರ ಇದೆಯಾ ಅದೇ ಥರ. ಸೊ ನಾವು ವೀಡಿಯೋಸ್ ಅಪ್ಲೋಡ್ ಮಾಡಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು. ಟ್ಯಾಗ್ಸ್ ಯಾವ ಥರ ಹಾಕಿದ್ದೀನಿ, ತಮ್ನೇಲ್ ಚೆನ್ನಾಗಿದೆಯಾ, ಅಟ್ರಾಕ್ಟಿವ್ ಆಗಿದೆಯಾ ತಮ್ನೇಲು, ಮತ್ತೆ ಹ್ಯಾಶ್ ಟ್ಯಾಗ್ಸ್ ಹಾಕಿದೀವ ಇಲ್ಲ ಅನ್ನೋದನ್ನ ನಾವು ಪ್ರತಿ ಬಾರಿ ನಾವು ಅಬ್ಸರ್ವ್ ಮಾಡಲೇಬೇಕಾಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಟಿಪ್ಸ್ನ ನಿಮಗೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಮೊನ್ನೆ ಹೇಳಿದಾಗೆ ಪ್ರತಿನಿತ್ಯ ಒಂದೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊತಾ ಬನ್ನಿ. ಸೊ ಪ್ರತಿನಿತ್ಯ ನಿಮ್ಮದೇ ಆದ ಒಂದು ನಿರ್ದಿಷ್ಟವಾದ ಒಂದು ಸಬ್ಸ್ಕ್ರೈಬರ್ಸ್, ನಿರ್ದಿಷ್ಟವಾದ ಒಂದು ಆಡಿಯನ್ಸ್ನ ನಾವು ತಲುಪಬೇಕಾಗುತ್ತೆ. ಪ್ರತಿನಿತ್ಯ ಅವ್ರು ನಮಗಾಗಿ ನಮ್ಮ ವೀಡಿಯೋಸ್ಗಾಗಿ ಕಾಯ್ತಾ ಇರ್ತಾರೆ. ನಾವು ಯಾವ ಕಂಟೆಂಟ್ ತಗೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಅದೇ ಕಂಟೆಂಟ್ನ ಮಿಕ್ಸ್ಡ್ ಕಂಟೆಂಟ್, ಆಕ್ಚುಲಿ ಒಂದು ವಿಚಾರ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಿಕ್ಸ್ಡ್ ಕಂಟೆಂಟ್ ಇದೆ ಚಾನಲ್ಸ್ಗೆ ಒಂದು ಪ್ರಮೋಷನ್ ಆಗಿರ್ಬೋದು ಅಥವಾ ಒಂದು ಚಾನಲ್ ಗ್ರೋತ್ ಆಗೋದು ತುಂಬ ಕಷ್ಟ ಆಗುತ್ತೆ. ಎಸ್ಪೆಷಲಿ ನನ್ನ ಚಾನಲ್ ಸಹ ಅದೇ ರೀತಿಯ ಒಂದು ಸಮಸ್ಯೆಗಳಾಗಿತ್ತು. ಸೊ ಇತ್ತೀಚೆಗೆ ನಾನು ಆ ಒಂದು ಮಿಸ್ಟೇಕ್ಸ್ನ ಮತ್ತೆ ಮಾಡ್ತಾ ಇಲ್ಲ. ಸೊ ಆ ಒಂದು ಕಾರಣಕ್ಕೆ ವ್ಯೂಸ್ ಬಹಳ ಕಡಿಮೆ ಬರ್ತಾ ಇದ್ದು, ಹತ್ತತ್ರ ಒಂದು ವರ್ಷದ ಮೇಲೆ 2 ತಿಂಗಳಾಗಿದೆ ಯೂಟ್ಯೂಬ್ ಚಾನಲ್ ಆರಂಭ ಮಾಡಿಕೊಂಡು. ಅಲ್ಲಿಂದ ಕೇವಲ ಇರ್ತಕ್ಕಂಥದ್ದು 1,500 ಸಬ್ಸ್ಕ್ರೈಬರ್ಸ್ ಮಾತ್ರ. ಬಟ್ ವಾಚ್ ಅವರ್ಸ್ಗೆ ಒಂದು ಚೂರು ಒಂದು ಸಮೀಪ ಬಂದಿದೆ ಅಂತಲೇ ಹೇಳ್ಬೋದು. ನಿಮ್ಮದೇ ಆದ ಒಂದು ಸ್ಟುಡಿಯೋನ ಮಾಡ್ಕೊಳ್ಳಿ. ಚಿಕ್ಕದಾಗಿ ನಿಮ್ಮ ಮನೇಲಿ ಎಷ್ಟು ಅವಶ್ಯಕತೆ ಇರ್ತಕ್ಕಂಥ ಸ್ಥಳದಲ್ಲಿ ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟು ಜಾಗವನ್ನು ನೀವು ಬಳಕೆ ಮಾಡಿಕೊಂಡು ಒಂದು ಸಣ್ಣ ರೂಮಲ್ಲಿ ಸಹ ನೀವು ಯೂಟ್ಯೂಬ್ ಸ್ಟುಡಿಯೋನ ಆರಂಭ ಮಾಡ್ಬೋದು. ಸೊ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಬೇಸಿಕ್ ಅಷ್ಟೇ. ಪಾರ್ಟ್ 1 ನಾನು ಹೇಳಿದ್ದೀನಿ, ಟ್ರೈಪ್ಯಾಡ್ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥ ಮೈಕ್ ಇಟ್ಕೊಳ್ಳೋದ್ರಿಂದ ವಾಯ್ಸ್ ಕ್ಲಾರಿಟಿ ಚೆನ್ನಾಗಿ ಕೇಳಿಸುತ್ತೆ. ಸೊ ಎಕೋ ಇಲ್ಲ ಅಂದರೆ, ಸೊ ನಾವು ಮಾತಾಡಿದ್ರೆ ಚೆನ್ನಾಗಿ ಕೇಳಿಸುತ್ತೆ, ಬಟ್ ಮೈಕ್ ಅಂದರೆ ಒಂದು ಚೂರು ಸಹ ಅದರಲ್ಲಿ ಕರ್ಕಶ ಅನ್ನೋದಿರೋದಿಲ್ಲ, ವಾಯ್ಸ್ ಕ್ಲಿಯರ್ ಆಗಿರುತ್ತೆ. ಸೊ ಆಡಿಯನ್ಸ್ಗೆ ವಾಯ್ಸ್ ಕೇಳಿಸ್ಕೊಳ್ಳೋ ಒಂದು ವಿವರ್ಸನೆ ಅವ್ರಿಗೆ ಬಿಟ್ಟಿದ್ದು. ಯಾಕಂದರೆ ನಾವು ಮಾತಾಡ್ತಕ್ಕಂಥ ಭಾಷೆ ಆಡಿಯನ್ಸ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವ್ರಿಗೆ ಏನಾದರೂ ಕರ್ಕಶ ಧ್ವನಿ ಕೇಳಿಸಿದ್ರೆ ಅದನ್ನ ಆಟೋಮೆಟಿಕ್ ಸ್ಕಿಪ್ ಮಾಡಿಬಿಡ್ತಾರೆ. ಸೊ ವಿಡಿಯೋನ ಸ್ಕಿಪ್ ಮಾಡಬಾರ್ದು, ನಾವು ಮೈಕನ್ನು ಬಳಕೆ ಮಾಡ್ಕೊಳ್ಳೇಬೇಕಾಗುತ್ತೆ. ಮೈಕನ್ನು ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ ಹೆಚ್ಚಿನ ಒಂದು ಆಡಿಯನ್ಸ್ನ ನಾವು ಇಲ್ಲಿ ತಲುಪಬಹುದು. ಸೊ ಯಾವತ್ತೂ ಅಷ್ಟೇ ಹೋಗಿ ಕಳ್ಕೊಬೇಡಿ, ಯಾವುದೇ ಕಾರಣಕ್ಕೂ ಹೋಗಿ ಕಳ್ಕೊಬೇಡಿ. 10 ಬರಲಿ, 20 ಬರಲಿ, 50 ಬರಲಿ, ವ್ಯೂಸು 1000 ಬರಲಿ, 1 ಲಕ್ಷ ಬರಲಿ, ನಿಮ್ಮ ಹಾರ್ಡ್ ವರ್ಕ್ ಏನಿದೆ ಅದನ್ನು ಕಂಟಿನ್ಯೂಟಿ ಆಗ್ತಾ ಇರಿ. ನಿಮ್ಮ ಪ್ರಯತ್ನ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗುತ್ತೆ. ಇನ್ನು ವಾಚ್ ಅವರ್ಸ್ 4,000 ವಾಚ್ ಅವರ್ಸ್ ಆಗಬೇಕಾಗುತ್ತೆ. 1,000 ಸಬ್ಸ್ಕ್ರೈಬರ್ಸ್ ಇಲ್ಲಿ ಬೇಕಾಗುತ್ತೆ. ಏನಕ್ಕೆ? ಯೂಟ್ಯೂಬ್ ಮಾನಿಟೈಸೇಷನ್ ಆಗಬೇಕಾದ್ರೆ ಏನು ಮಾಡಬೇಕಾಗಾದ್ರೆ ಲಾಂಗ್ ವಿಡಿಯೋಸ್ ಕಡೆ ಫೋಕಸ್ ಮಾಡಿ. 1 ನಿಮಿಷ 2 ನಿಮಿಷಕ್ಕಿಂತ 10, 15, 8 ನಿಮಿಷ ಅಥವಾ 12 ನಿಮಿಷ ಈ ಥರದ ವೀಡಿಯೋಸ್ನ ಮಾಡ್ತಾ ಇರಿ. ಆಟೋಮೆಟಿಕ್ಲಿ ಒಂದು ಲಾಂಗ್ ವೀಡಿಯೋಸ್ ಮಾಡ್ತಾ ಬೇಗ ಒಂದು ವಾಚ್ ಅವರ್ಸ್ ಕಂಪ್ಲೀಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಇನ್ನೊಂದು ವಿಚಾರ ಗಮನದಲ್ಲಿ ಸ್ನೇಹಿತರೆ, ನೀವು ಯಾವ ಕಂಟೆಂಟ್ನ ತಿಳಿಸ್ಕೊಡ್ತಾ ಇದ್ರೆ, ಸೊ ಅಂಥ ಒಂದು ಕಂಟೆಂಟ್ನ ಸಾಕಷ್ಟು ಎಳ್ಕೊಂಡು ಹೋಗೋದು, ಜಾಸ್ತಿ ಎಲಾಬ್ರೇಟ್ ಮಾಡೋದು ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ಆಡಿಯನ್ಸ್ಗೆ ಬೇಜಾರಾಗ್ಬಿಟ್ರೆ ಸ್ಕಿಪ್ ಮಾಡಿಬಿಡ್ತಾರೆ ವೀಡಿಯೋನ. ಇದೊಂದು ಮೈಂಡಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಜಸ್ಟ್ ಏನು ಇನ್ಫಾರ್ಮೇಷನ್ ಕೊಡಬೇಕಂತಿದ್ರೆ ಅಷ್ಟೇ, ಓಕೆ ಸಾಕು. 100 ಇನ್ಫಾರ್ಮೇಷನ್ ಕೊಡಬೇಕಂದ್ರೆ 100 ಸಾಕು. 110, 20, 30 ಈ ಥರ ಕೊಡ್ಲಿಕ್ಕೆ ಹೋಗಬಾರ್ದು. ಎಷ್ಟು ಅವಶ್ಯಕತೆ ಇದೆಯೋ ಆ ಒಂದು ಕಂಟೆಂಟ್ಗೆ. ಕಂಟೆಂಟ್ ಜಾಸ್ತಿ ಇದ್ರೆ ಅದು ಓಕೆ, ಕಂಟೆಂಟ್ ಕಡಿಮೆ ಇದ್ದಾಗ ಏನಾಗುತ್ತದೆ, ಆ ಒಂದು ಕಂಟೆಂಟ್ಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿನೇ ನಾವು ಕೊಡಬೇಕಾಗುತ್ತೆ. ಇಷ್ಟಾದರೂ ಲಾಂಗ್ ವೀಡಿಯೋಸ್ನ ನಾವು ಹೇಳ್ಕೊಂಡು ಹೋಗ್ತಾ ಇದ್ದೀವಿ ವಾಚ್ ಅವರ್ಸ್ ಆಗಲಿ ಅಂತ, ಸೊ ಅಲ್ಲಿ ಆಡಿಯನ್ಸು ಕಡಿಮೆ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ನಾವು ಹೆಚ್ಚಿನ ಒಂದು ಆಡಿಯನ್ಸ್ನ ತಲುಪಬೇಕಾದ್ರೆ ಒಂದಷ್ಟು ಪ್ಲಾನಿಂಗ್ಸ್ ಮತ್ತು ಪ್ರಿಪ್ರೇಷನ್ಸ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ನೋಡಿ, ಇದು ಒಂದು ಬ್ಯಾಕ್ಗ್ರೌಂಡ್ಗೆ ನಾನು ಹಾಕಿರ್ತಕ್ಕಂಥ ಒಂದು ಏಡಿ ಗ್ರೇ ಕಲರು. ಆ್ಯಕ್ಚುಲಿ ಬರೀ ಗ್ರೇ ಕಲರ್ ಹಾಕಿದ್ರೆ ನಮ್ಮ ಒಂದು ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮದೇ ಆದ ಒಂದು ಸ್ಟುಡಿಯೋನ ಆರಂಭ ಮಾಡ್ಕೊಳ್ಬೇಕಾದ್ರೆ ನೋಡಿ, ನಾನು ಸಿಂಪಲ್ ಆಗಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಸ್ಟುಡಿಯೋ ಇದು. ಸೊ ಈ ಲೈಟಿಂಗ್ ಎಲ್ಲ ನಾನು ಓನಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ನೋಡಿ,
ಸಿಂಪಲ್ ಆಗಿ ಸಾಕು, ಇಷ್ಟು ಮಾತ್ರ ಸ್ಟುಡಿಯೋ ಇದ್ರೆ ಸಾಕು. ಸೊ ಕಂಟೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಎಲ್ಲ ಹೈಲೈಟ್ ಆಗಿ ತುಂಬ ಕ್ಲಾರಿಟಿ ಬರ್ತಕ್ಕಂಥ ಮೊಬೈಲ್ ತೊಗೊಂಡು ಕಂಟೆಂಟೇ ಇಲ್ಲ ಅಂದರೆ ಹೇಗೆ? ಸೊ ಕಂಟೆಂಟ್ ಇರಬೇಕು ಅಂತ ಅದ್ರ ಜೊತೆಗೆ ಒಂದಷ್ಟು ಇಲ್ಲಿ ಬ್ಯಾಕ್ಗ್ರೌಂಡ್ ಎಡಿಟಿಂಗ್ ಸಹ ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಸೊ ನೋಡೋದಲ್ಲ ಸ್ನೇಹಿತರೆ, ಇದು ಪಾರ್ಟ್ 2. ಪಾರ್ಟ್ 3 ಅಲ್ಲಿ ಇನ್ನಷ್ಟು ಮಾಹಿತಿನ ಅಂತ ತಿಳಿಸ್ಕೊಡ್ತೀನಿ. ಯಾಕೆ ಪಾರ್ಟ್ 1 ಪಾರ್ಟ್ 2 ಮಾಡ್ತಾ ಇದ್ದೀನಿ ಅಂದರೆ, ಒಂದೇ ವಿಚಾರ ನಾನು ಆಗಲೇ ಹೇಳಿದೆ, ಒಂದೇ ವಿಚಾರನ ಜಾಸ್ತಿ ಎಳೆಯೋದ್ರಿಂದ ಆಡಿಯನ್ಸ್ಗೆ ಬೇಜಾರಾಗ್ಬಿಡುತ್ತೆ. ಸೊ ಆಡಿಯನ್ಸ್ಗೆ ಸಂಬಂಧಪಟ್ಟ ಹಾಗೆ ನಾವು ಅವರಿಗೆ ಒಂದು ನಿರ್ದಿಷ್ಟವಾದ ಒಂದು ಮಾಹಿತಿನ ನಾವು ಕೊಡಬೇಕಾಗುತ್ತೆ. ಸೊ ಆ ಒಂದು ಹಿನ್ನೆಲೆನ ಇಟ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಬ್ಯಾಕ್ಗ್ರೌಂಡ್ ಆಯಿತು, ಇಲ್ಲಿ ಒಂದು ಡೆಕೋರೇಷನ್ಗೆ ಇದು ಆಯಿತು, ಉಡ್ಡಲ್ಲಿ ಇದು ಮತ್ತು ಲ್ಯಾಂಪಲ್ಲಿ ಇರ್ತಕ್ಕಂಥ ಒಂದು ಲೈಟ್ ಆಯಿತು. ಇನ್ನೊಂಚೂರು ಬಾಕಿ ಕೆಲಸ ಇದೆ. ಆ ಒಂದು ಕೆಲಸವನ್ನು ಮಾಡಿದಾದ್ಮೇಲೆ ನಾನು ನಿಮಗೆ ಮತ್ತೊಂದು ವಿಡಿಯೋನ ಮಾಡ್ತೀನಿ.